ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವ್ರು ಇಸ್ಪಿಟ್ ಆಡೋ ಚಟದಿಂದ. ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವ. ಅಲ್ಲಿ ಯಾವಾಗ ಇಸ್ಪಿಟಿಗೆ ರೊಕ್ಕ ಕಡಿಮೆ ಆಕೈತಿ ಅವಾಗ ಅಲ್ಲೇ ಒಬ್ಬ ಅವನ ಇರ್ತಾನ, ಅವನ ಒಂದು 10,000, 20,000, 50,000, ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ. ಸಾಲ ಕೊಡೋರು ಅವರ ಇಸ್ಪಿಟ್ ಆಡಿಸ್ತಿರ್ತಾರೆ. ಬೇಸಿಕಲಿ ಸಾಲ ಕೊಡೋರ ಇಸ್ಪಿಟ್ ಆಡಿಸ್ತಿರ್ತಾರೆ. ಅದಾದ್ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ. ಈ ಹುಡುಗರು ಏನ್ ಗಾಂಜಾ ಹೊಡಿತಾರ, ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ. ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂಥವ್ರ ಕಡೆಯಿಂದ ತೋಳ್ತಾರೆ. ಇವ್ರೇನಾಗ್ತಾರೆ, ಇವ್ರಿಗೆ ಸಾಲದ ತೀರ್ಸಾಕ್ ಆಗುದಿಲ್ಲ ಅಂದಾಗ ಈಗ ಶುರುವಾತಿಗೆ ಸಾಲ ಶುರುವಾತಿಗೆ ಏನ್ ಮಾಡ್ತಾನ, ಅವ 2% ರೇಟ್ಲೆ ಕೊಡ್ತಾನ. ಹೇಳ್ತಾನ ಇಲ್ಪ ಒಂದ್ ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿ. ಒಂದ್ ವಾರದಾಗ ಅವಂಗ ರಿಟರ್ನ್ ಮಾಡಕ್ ಆಗೋದಿಲ್ಲ. ಅವ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ, ನನ್ನ ಫ್ರೆಂಡ್ ಅದಾನ ಅವನ ಕಡೆಯಿಂದ ಕೊಡಿಸ್ತೇನೆ, ನೀ 5% ಸಾಲ ಅವನ ಕಡೆಯಿಂದ ತಗೋ ಅಂತ ಹೇಳ್ತಾನೆ. 5%ದಾಗ ಅವ್ರ ಕಡೆಯಿಂದ ಇವ್ ಸಾಲ ತಗೊಂತಾನೆ. ಅವ ಹೇಳ್ತಾನೆ ಇನ್ನು ಒಂದ್ ವಾರದಾಗ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ. ಒಂದ್ ವಾರದಾಗ ಅವನಿಗೂ ವಾಪಸ್ ಕೊಡಕ್ ಆಗುದಿಲ್ಲ. ಅವ ಇನ್ನೊಬ್ಬನ ಕಡೆಯಿಂದ 10% ಸಾಲ ಕೊಡಿಸ್ತಾನೆ. ಆಮೇಲೆ 12% ಆಕೈತಿ, 16% ಆಕೈತಿ. ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ತಿಂಗಳಿಗೆ 10 ಅಂತೇಳಿ. ತಿಂಗಳಿಗೆ 10 ಅಲ್ಲ, ದಿನಕ್ಕೆ 10%. ದಿನಕ್ಕೆ 10% ಸಾಲ ಸಹಿತ ಆಕೈತಿ. ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು, ಇದನ್ನ ಸಾಲ ಹರಾಸ್ಮೆಂಟ್ ಮಾಡೋರು ಯಾರು, ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುವಂತ ವಿಷಯ. ಈ ಸ್ಪೀಡ್ ಕ್ಲಬ್ ಆಡ್ಸೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಸಾಲ ಬಡ್ಡಿ ಕೊಡೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ.